ಕೀರ್ತನಕ್ಕೆ ಬೇಕಾಗಿರುವಂತದ್ದು ಏನು ಅಂತ ಹೇಳಿ ಅಂದ್ರೆ ಭಾವ ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಈ ಲೋಕಾಪುರ ಮಹಾನಗರದಲ್ಲಿ ಇವತ್ತು ಕಾಲಕೀರ್ತನ ಸಾಂಗತ ಅದೇ. ಈ ಕಾಲಕೀರ್ತನದ ಭಾಗ್ಯ ಇವತ್ತು ಈ ಬಾಲಕನ ಪದರಿಗೆ ಬಂದಿರುವಂಥದ್ದು. ಇದು ನಮ್ಮ ಸುಕೃತದ ಪುಣ್ಯ ಅನ್ನುವಂಥ ವಿಚಾರ ಹೇಳ್ತೀವಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಿಜವಾದ ಭಾಗ್ಯ ನಿಮ್ದಲ್ಲ, ನಂದು ಅಲ್ರಿ. ನಿಮ್ ಕಡೆಯಿಂದ ಕೇಳ್ಕೊಂಡು ಹೋಗ್ಬೇಕು ಅನ್ನುವಂತ ಆಶೆ ಇಟ್ಕೊಂಡು ನಾನ್ ಬಂದ್ರೆ ಮತ್ತೆ ಅವ ಕರೆದು ನನಗ ನಿಂದ್ರಿಸ್ತಾನು ಅಂತ ಹೇಳಿದ್ರೆ ಏನ್ ಹೇಳಿ ನಾನು. ಇಲ್ಲಿ ನಾವು ನೀವು ಹೆಂಗದೀವಿ ಅಂತ ಹೇಳಿ ಅಂದ್ರೆ ಅವ ಆಡಿಸ್ತಾನು, ನಾವು ಆಡ್ಬೇಕು. ನಾವ್ ಹೆಂಗದೀವಿ, ಆ ಭಗವಂತ ಆಡಿಸುವಂತ ಅವ ಸೂತ್ರ ಅವನ ಕೈ ಒಳಗಿದ್ರೆ ಗೊಂಬಿ ನಾವು ಅದೇವಿ. ಹಂಗಾಗಿ ಇದು ನಮ್ಮ ನಿಮ್ ಕೈ ಒಳಗೆ ಏನು ಇಲ್ಲ. ಇವತ್ತು ನಾವು ಮಾಡ್ತೇವಿ, ನಡಿತೇವಿ, ನಾನು ನನ್ನಿಂದ ಅನ್ನುವಂತ ಭಾವನೆ ಏನಾದ್ರು ಬಂತು ಅಂದ್ರೆ ಅದೇನು ಎಲ್ಲ ಸುಳ್ಳದು. ಎಲ್ಲವೂ ಅವನ ಮಾಡಿಸ್ತಾನು ಅನ್ನುವಂಥ ಭಾವವನ್ನ ಹೇಳ್ತಾರೆ. ಮೊದಲನೇದಾಗಿ ನಾವು ಲಕ್ಷ್ಮೇಶ್ವರ ನಾರಾಯಣ ಮಹಾರಾಜರಿಗೆ ಕೃತಜ್ಞನಾಗಿರ್ತೀವಿ. ಯಾಕೆ ಈ ಮಾತಂತೀವಿ ಅಂತ ಹೇಳಿದ್ರೆ ಸೇವಾ ಅವ್ರದಿತ್ರಿ. ಇವತ್ತು ಲಕ್ಷ್ಮೇಶ್ವರ ನಾರಾಯಣ ಮಹಾರಾಜ್ ಹೌದಲ್ರಿಪ್ಪ, ಅವ್ರ ಸೇವಾ ಇತ್ತು. ಅದಕ್ಕೆ ಕಾರಣೀಕರ್ತರು ಯಾರು ಅಂತ ಹೇಳಿದ್ರೆ ಈ ಲೋಕಾಪುರದ ನನ್ನ ಸಮಾಜದ ಆತ್ಮೀಯವಾಗಿರುವಂತಹ ಎಲ್ಲ ವಾರ್ಕರಿ ಬಂಧುಗಳು ಇದಕ್ಕೆಲ್ಲ ಕಾರಣರಾಗಿದ್ದೀವಿ. ಇದಕ್ಕೆ ನಾವು ಏನ್ ಮಾಡ್ತೀವಿ, ತ್ರಿಕರಣ ಪೂರ್ವಕವಾಗಿ ನಿಮ್ಮ ಪಾದ ಪದ್ಮಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಯಾಕಂದ್ರ ಆ ಪುಣ್ಯದ ಸೇವಾ ಇದು ಗಳಿಸಿ ಹೋಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದಲ್ಲ. ಇದು ಪುಣ್ಯದ ಗಂಟನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥ ಆಶೀರ್ವಾದ ಮಾಡಿ ಕಳಿಸುವಂತ ಸೇವಾ. ಹೆಂಗದ ಅಂತ ಹೇಳಿದ್ರೆ ನಾವು ಬಂದೇವಲ್ಲ, ಇಲ್ಲಿಂದ ಪಡ್ಕೊಂಡು ಹೋಗ್ಬೇಕು ಅನ್ನುವಂತ ಆಶೆ ಇಟ್ಕೊಂಡು ಬಂದಿವಿ. ಇಲ್ಲಿಂದ ತಗೊಂಡು ಹೋಗ್ಬೇಕು ಅನ್ನುವಂತ ಆಶೆ ಇಟ್ಕೊಂಡು ಬಂದಿಲ್ಲ. ಪಡ್ಕೊಂಡು ಹೋಗುವಂಥದ್ದು ಏನು ಅಂತ ಹೇಳಿ ಅಂದ್ರೆ ಈ ಸಾಧು ಸಂತರ ಆಶೀರ್ವಾದದ ಗಂಟು ನಮ್ಮ ತಲೆ ಮೇಲೆ ಇರಬೇಕು, ನಮ್ಮ ಮಸ್ತಕದ ಮೇಲೆ ಇರಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಕೀರ್ತನ ಆರಂಭದ ಕಾಲದೊಳಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪ್ರಭು ಪಾಂಡುರಂಗ ಪರಮಾತ್ಮನನ್ನ ಸ್ಮರಣೆ ಮಾಡ್ಕೊಂಡು ಸೇವೆ ಪ್ರಾರಂಭ ಮಾಡಿ ಪಾಂಡುರಂಗ ಕರು ಪ್ರಥಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪ್ರಭು ಪಾಂಡುರಂಗ ಪರಮಾತ್ಮನನ್ನ ಸೇವೆಯಲ್ಲಿ ಬರಮಾಡಿಕೊಂಡು ಹಾಗೆ ಸಂತರಾಗಿರುವಂತಹ ಜ್ಞಾನೇಶ್ವರ ಮಹಾರಾಜರನ್ನ, ತುಕಾರಾಮ್ ಮಹಾರಾಜರನ್ನ, ಸಕಲ ಗುರು ಪರಂಪರೆಯನ್ನ, ಅದರಲ್ಲಿ ಮುಖ್ಯವಾಗಿ ನನ್ನ ಆರಾಧ್ಯ ದೈವ ಯಾರು ಅಂತ ಹೇಳಿದ್ರೆ ಶಿವಕರ್ ಮಹಾರಾಜ. ಆ ಶಿವಕರ್ ಮಹಾರಾಜರಲ್ಲಿ ಅತಿ ಪ್ರೀತಿ ಮಾಡುವಂತಹ ಗುರುಗಳು ಯಾರು, ನಾನ್ ಪ್ರೀತಿ ಮಾಡುವಂಥದ್ದು ಅಂತ ಹೇಳಿದ್ರೆ ಶರದ್ ಮಹಾರಾಜರು, ಆನಂತರ ಕೃಷ್ಣ ಮಹಾರಾಜರು, ಅವ್ರ ಮಕ್ಕಳು ಮನು ಮಹಾರಾಜರು, ಧನಂಜಯ ಮಹಾರಾಜರು, ಆನಂತರ ಹರಿಪ್ರಸಾದ್ ಮಹಾರಾಜರು. ಈ ಪುಣ್ಯಾತ್ಮರ ಪಾದ ಪದ್ಮಕ್ಕೂ ಕೂಡ ಅನಂತ ಅನಂತ ನಮಸ್ಕಾರವನ್ನ ಪ್ರಾರಂಭದೊಳಗೆ ಹೇಳಿ, ಇಲ್ಲಿ ಸೇರಿರುವಂತಹ ಪುಣ್ಯಾತ್ಮರು ನೀವೇ ಅಂತವ್ರು ಇದೀರಿ ಅಂತ ಹೇಳಿ ಅಂದ್ರೆ ಇದು 10 ಹುಲಿಗಳ ಮುಂದೆ ಒಂದು ಇಲಿ ಹೆಂಗ್ ಆಟ ಆಡ್ತು ಅಂತ ಹೇಳಿ ಅಂದ್ರೆ 10 ಹುಲಿಗಳ ಮುಂದೆ ಒಂದು ಇಲಿ, ಸಣ್ಣ ಪ್ರಮಾಣದ ಇಲಿ ಏನಾದ್ರು ಆಟ ಆಡ್ತು ಅಂತ ಹೇಳಿ ಅಂದ್ರೆ ಅದು ಬಹಳ ದಿವಸ ಬದುಕಾಕ್ ಸಾಧ್ಯ ಇದೆ. ಆ ತರ ನನ್ ಪರಿಸ್ಥಿತಿ ಅದು. ಇಲ್ಲಿ ಚೆಲ್ಲಾಟ ನಂದದ ಅಂತ ಹೇಳಿ ಅಂದ್ರೆ ಅವ ಆಡ್ಸಾಕತ್ತಾನು ಅನ್ನುವಂತಹ ಉದ್ದೇಶವನ್ನ ನಾವು ಮೊದಲೇ ಹೇಳಿದೀವಿ. ಈಗ ನೀವೆಲ್ಲರೂ ಹೆಂಗದಿರಿ ಅಂತ ಹೇಳಿ ಅಂದ್ರೆ ಹುಲಿ ತರ ಇದ್ರೆ ನಾನು ಇಲಿ ತರ ನಿಮ್ಮ ಕೃಪಾ ಆಶೀರ್ವಾದದಿಂದ ಈ ಸೇವೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪಾದ ಪದ್ಮಕ್ಕೆ ನಮಸ್ಕಾರ ಹೇಳ್ತೀವಿ. ಯಾವ ರೀತಿ ಅಂತ ಹೇಳಿ ಅಂದ್ರೆ ಮಸ್ತಕ ಸಂತಾಂತ ನನ್ನ ಮಸ್ತಕವನ್ನ ನಿಮ್ಮ ಪಾದದ ಮೇಲೆ ಇಟ್ಟು, ಮುಖ್ಯವಾಗಿ ನಮ್ಮ ದಾದನಾಟ್ಯ ಮಹಾರಾಜರು, ನಮ್ಮ ಮಲ್ಲಿಕಾರ್ಜುನ ಮಹಾರಾಜರು ಅವಾಗ್ಲೇ ಫೋನ್ ಹಚ್ಚಿದ್ರಲ್ರಿಪ್ಪ. ಒಮ್ಮೊಮ್ಮೆ ಹೆಂಗಿರ್ತದ ಸಂಕಟ ಅಂತ ಹೇಳಿ ಅಂದ್ರೆ ಧರ್ಮ ಸಂಕಟ ಅಂತ ಹೇಳ್ತಾರೆ. ಆ ಧರ್ಮ ಸಂಕಟ ಒಳಗ ಇತ್ತಾಗ ಸಂಸಾರ ಕೈ ಮಾಡಿ ಕರಿತಿರ್ತದೆ, ಇತ್ತಾಗ ಪಾರಮಾರ್ಥ ಕರಿತಿರ್ತದೆ. ಎರಡೂ ಕೈ ಕಡೆ ನಾವು ಇಟ್ಟಾಗ ಯಾವ ಕಡೆ ಹೋಗ್ಬೇಕು? ಹಂಗಾದ್ರೆ ಏನಾಗ್ಬಿಡ್ತದಂದ್ರೆ ಹೇ ಕರು ತೇ ಕರು ಅನ್ನುವಂತ ಪರಿಸ್ಥಿತಿ ಬರ್ತದೆ ನಮ್ಮ ಪರಿಸ್ಥಿತಿ. ಅತ್ತಾಗ ನಮ್ಮ ಅಪರೂಪಕ್ಕ ನಮ್ಮ ಮಾವನವ್ರು ಅದಾರ, ಇಲ್ಲೇ ನಮ್ಮ ಸುರೇಶ್ ಮಾವನವರು,
ಅವ್ರು ಬಹಳ ಚಂದ ಹಾಡ್ತಾರ. ಯಾವ ರೀತಿ ಅಂತ ಬಹಳ ದಿವಸಕ್ಕೆ ಬಂದನ್ರಿ ಅಳಿಯ, ಬಹಳ ದಿವಸಕ್ಕೆ ಬಂದನ್ರಿ ಅಳಿಯ. ಅವರು ಕೃಷ್ಣ ಪರಮಾತ್ಮ ತರ ಅದಾರು ಅಂತ ಹೇಳಿ ಅಂದ್ರೆ ನಾವು ಸೇವಕರು ಅರ್ಜುನ ಅಂದ್ರೆ ಬಹಳ ದಿವಸಕ್ಕೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಅವ್ರ ಅಳಿಯ ನಾವು ಅವ್ರ ಹಳೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಅವರು ಪ್ರೇಮದ ಬಂಧನ ಹಾಕಿದ್ರು. ಇವರು ಅದೇನೋ ಒಂದಿಷ್ಟು ವಿಷಯ ಹೇಳ್ತೀವಿ ಭಾರತ ಅಂತ ಹೇಳಿದ್ರು. ಕಾರಣಾಂತರದಿಂದ ನಾವು ಅಲ್ಲಿ ಸಿಕ್ಕೊಂಡಿದ್ರಿಂದ ನಿಮ್ಮ ಮಾತಿಗೆ ನಾವು ಸ್ವಲ್ಪ ತಡವಾಗಿ ಬರ್ಬೇಕಾಯ್ತು, ಅಥವಾ ನಿಮ್ಮ ಮಾತು ಕೇಳಲಾರ್ದಕ್ಕೂ ಕ್ಷಮ ಮಾಡ್ರಿ ಅನ್ನುವಂಥ ವಿಚಾರನ ಹೇಳ್ತಾರೆ. ಕೀರ್ತನಕ್ಕೆ ಬೇಕಾಗಿರುವಂತದ್ದು ಏನು ಅಂತ ಹೇಳಿ ಅಂದ್ರೆ ಭಾವ, ಭಕ್ತಿ, ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಆ ಭಕ್ತಿ, ಭಾವ, ಶ್ರದ್ಧಾ ಅನ್ನುವಂಥದ್ದು ಇರ್ಲಿಲ್ಲ ಅಂತ ಹೇಳಿದ್ರೆ ಏನು ನಾವು 10 ಕೀರ್ತನೆಗಳನ್ನ ಕೇಳಿದ್ರು ಕೂಡ ಏನಾಗ್ಬಿಡ್ತದ ಅಂತ ಹೇಳಿದ್ರೆ ನೀರ್ ಮೇಲೆ ನೀರ್ ಹಾಕಿದಂಗ ಆಗ್ತದ. ಜರ್ ಕರ್ತು ಫಲವತ್ತಾಗಿರುವಂತಹ ಭೂಮಿ ಒಳಗ ನೀರ್ ಹಾಕಿ ಬೀಜ ಬಿತ್ತರಿ ಅದೇನಾಗ್ತದ, ಮೊಳಕೆ ಬಿಡ್ತದ, ನಾಳೆ ಗಿಡವಾಗಿ ಬೆಳೆದು ನಿಮ್ಗೆ ನೆರಳು ಕೊಡುವಂತ ಕೆಲಸ ಅದ್ ಮಾಡ್ತದ. ಜರ್ ಕಲ್ಲಿನ ಮೇಲೆ ನೀರ್ ಹಾಕಿದ್ರೆ ಏನಾಗ್ಬಿಡ್ತದ ಅಂದ್ರೆ ಭಾವ, ಭಕ್ತಿ, ಶ್ರದ್ಧಾ ಇಲ್ಲ ಅಂತ ಹೇಳಿ ಅಂದ್ರೆ ಪರಿಸ್ಥಿತಿ ಹಂಗ. ಆದ್ರ ನಮ್ಮ ಮಹಾರಾಜನ ಮಾತಿನ ಮೇಲೆ ನಮ್ಮ ಶ್ರದ್ಧಾ ಇಲ್ಲ ಅಂತಲ್ಲ, ಕಾರಣಾಂತರದಿಂದ ಬಂಧನದೊಳಗೆ ನಾವು ಸಿಕ್ಕೊಂಡಿದ್ದೀವಿ. ಹಂಗಾಗಿ ಬರಕ್ ಆಗ್ಲಿಲ್ಲ, ಕ್ಷಮ ಇಲ್ಲ.